ಇವತ್ತಿಗೆ 12 ವರ್ಷದ ಹಿಂದೆ ಇದೇ ದಿನ ಈ ಒಂದು ಕ್ಷೇತ್ರದ ಸ್ಥಾಪನೆ ಎನ್ನುವಂತಹದ್ದು ಆಗಿರುವಂತೆ. ಇವತ್ತಿಗೆ 12 ವರ್ಷ ಕ್ಷೇತ್ರಕ್ಕೆ ಆಯಿತು. ಬಹಳ 12 ವರ್ಷಗಳ ಕಾಲ ಭಗವಂತ ನಾನಾ ವಿಧವಾದಂತಹ ಪರೀಕ್ಷೆಯನ್ನ ನಮಗೆ ಮಾಡಿ ಈ ಕ್ಷೇತ್ರದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು ಹೇಳಿರುವಂತಹದ್ದಲ್ಲ. ಇಲ್ಲಿ ಬಂದಿರತಕ್ಕಂಥ ಎಷ್ಟೋ ಯೋಗಿಗಳು, ಮಹಾತ್ಮರು ಬಂದವರು ಹೇಳಿರುವಂಥದ್ದು. ಯಾಕೆ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ನಾವು ಈ ದತ್ತ ಜಯಂತಿಯ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದ ಮಹಾತ್ಮೆಯನ್ನ ಒಂದು ಸಂಕ್ಷಿಪ್ತವಾಗಿ ಹೇಳುವಂತ ಒಂದು ಸಂಪ್ರದಾಯ ಇದೆ. ಹಿಂದೆಲ್ಲ ತಾವೆಲ್ಲ ಕೇಳಿರಬಹುದು, ಕೇಳಿದ್ರು ಕೂಡ ಇನ್ನೊಂದ್ಸರಿ ಅದನ್ನ ನೆನಪು ಮಾಡಿಕೊಳ್ಳೋದ್ರಿಂದ ಕ್ಷೇತ್ರ ಸ್ಥಳ ಪುರಾಣ ಅಂತ ಹೇಳ್ತೀವಿ, ಅದನ್ನ ನಾವು ಹೇಳೋದ್ರಿಂದ ಈ ಕ್ಷೇತ್ರದ ದರ್ಶನದ ಪೂರ್ಣ ಫಲ ಸಿಗ್ತದೆ ಅಂತ. ಈಗ ನಾವು ಕಾಶಿ ಕ್ಷೇತ್ರಕ್ಕೆ ಹೋದಾಗ ಕಾಶಿ ಮಹಾತ್ಮೆಯನ್ನ ಕೇಳಿದ್ರೆ ಪೂರ್ಣ ಫಲ, ಗೋಕರ್ಣ ಕ್ಷೇತ್ರಕ್ಕೆ ಹೋದಾಗ ಗೋಕರ್ಣ ಮಹಾತ್ಮೆಯನ್ನ ಕೇಳಿದ್ರೆ ಪೂರ್ಣ ಫಲ. ಅದೇ ರೀತಿಯಾಗಿ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದ ಮಹಾತ್ಮೆಯನ್ನ ನೆನಪು ಮಾಡಿಕೊಳ್ಳುವಂತಹದ್ದು, ಅದನ್ನ ಕೇಳುವಂತದ್ರಿಂದ ನಮಗೆ ಪೂರ್ಣ ಫಲ ಸಿಗ್ತದೆ. ಸಾಕಷ್ಟು ಬಾರಿ ನೀವೆಲ್ಲ ಬಂದವರೇ ಇದ್ದೀರಿ, ನಿಮಗೆಲ್ಲ ಆ ಕಥೆಯನ್ನ ನಾನು ಹೇಳಿದ್ದೇ ಇದೆ. ಹಿಂದೆ ಅಗಸ್ತ್ಯ ಮಹರ್ಷಿಗಳು ಎಲ್ಲಿ ಕುಳಿತು ತಪಸ್ಸು ಮಾಡಿದ್ರು ಕೂಡ ಅವರಿಗೆ ಶಾಂತಿ ಸಿಕ್ಕದೆ ಅವರು ಅಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾ ಈ ಕ್ಷೇತ್ರಕ್ಕೆ ಬರ್ತಾರೆ. ಬರಬೇಕಾದ್ರೆ ಅವರ ಜೊತೆಗೆ ಅವರ ಪತ್ನಿ ಲೋಪಾಮುದ್ರಾದೇವಿ, 100 ಜನ ಶಿಷ್ಯರು ಕೂಡ ಇದ್ರು. ಎಲ್ಲರೂ ನಡೆದು ಬರುತ್ತಾ ಇರುವಾಗ ಈ ಒಂದು ಕ್ಷೇತ್ರಕ್ಕೆ ಬರಬೇಕಾದ್ರೆ ಅವರಿಗೆ ದಣಿವಾಗ್ಬಿಡ್ತು. ಅವರು ತಿಂಗಳಾನ್ಗಟ್ಟಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಈಗಿನ ಹಾಗೆ ಕಾರ್ ಇಲ್ಲ, ರೈಲ್ ಇಲ್ಲ, ಏನಿಲ್ಲ, ನಡ್ಕೊಂಡೇ ಬರ್ಬೇಕು. ಬರ್ತಾ ಇದ್ದಾರೆ. ಇಲ್ಲಿ ಬರಬೇಕಾದ್ರೆ ಆ ಶಿಷ್ಯರು ಹೇಳ್ತಾರೆ, ಗುರುಗಳೇ ನಿನ್ನೆ ನಡೀಲಿಕ್ಕೆ ಆಗೋದಿಲ್ಲ, ಇಲ್ಲೇ ನಾವು ವಿಶ್ರಾಂತಿಯನ್ನು ಪಡೆದು ಮುಂದೆ ಹೋಗೋಣ. ಆಗ ಗುರುಗಳಂತಾರೆ, ಆಯ್ತಪ್ಪ ನಿಮ್ಗೆ ನಡೀಲಿಕ್ಕೆ ಆಗೋದಿಲ್ಲ ಅಂದ್ರೆ ಮತ್ತೆ ಇಲ್ಲೇ ಒಂದು ಪರ್ಣಕುಟಿ ಕಟ್ಟಿ ಇಲ್ಲೇ ಉಳಿದು ನಾವು ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಮುಂದೆ ಹೋಗೋಣ. ಸರಿ ಅಂತ ಹೇಳಿ ಎಲ್ಲರೂ ಪರ್ಣಕುಟಿಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಂದರ್ಭದಲ್ಲಿ ಲೋಪಾಮುದ್ರಾದೇವಿ ಹೇಳ್ತಾಳೆ, ಅಲ್ಲ ಇಲ್ಲೆಲ್ಲೂ ನೀರು ಕಾಣಿಸ್ತಾ ಇಲ್ಲ, ನೀರಿಗೆ ಏನ್ ಮಾಡೋದು? ನಾಳೆ ಬೆಳಗಾದ್ರೆ ನಮಗೆ ಸ್ನಾನ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಎಲ್ಲ ಮಾಡ್ಬೇಕಲ್ಲ, ನೀರ್ ಬೇಕು, ನೀರ್ ಎಲ್ಲಿದೆ ಹುಡ್ಕೊಂಡು ಬನ್ನಿ. ಎಲ್ಲ ಶಿಷ್ಯರು ಹೋಗಿ ಸುತ್ತಮುತ್ತಲು ನೋಡ್ತಾರೆ, ಎಲ್ಲೂ ನೀರಿಲ್ಲ. ಅಗಸ್ತ್ಯರಿಗೆ ಬಂದು ಹೇಳ್ತಾರೆ, ಇಲ್ಲ ನೀರೇ ಇಲ್ಲ ಇಲ್ಲಿ, ಮತ್ತೆ ಇಲ್ಲಿ ಹೇಗೆ ವಾಸ ಮಾಡೋದು? ಆಗ ಅಗಸ್ತ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಭೂಮಿಯನ್ನ ನೋಡ್ತಾರೆ. ಭೂಮಿಯ ಒಳಗಡೆ ಪಾತಾಳ ಅಂತ ಹೇಳ್ತೀವಿ, ಅಂದ್ರೆ ಭೂಮಿಯ ಕೆಳಗಡೆ ಒಂದು ಸೆಲೆ, ದೊಡ್ಡದಾದಂತಹ ಒಂದು ಸೆಲೆ, ನೀರಿನ ಸೆಲೆ ಹರಿತಾ ಇದೆ. ಅದನ್ನು ತಮ್ಮ ಒಂದು ಜಲಾಕರ್ಷಣ ಅಂತ ಒಂದು ಮಂತ್ರ ಇದೆ, ಆ ಮಂತ್ರವನ್ನ ಹೇಳಿ ಆ ನೀರನ್ನ ಈಗ ಮೇಲೆ ಹುಟ್ಟಿಸ್ತಾರೆ. ಅದು ಮೇಲೆ ಈಗ ಬುಗ್ಗೆ ಹಾಕಿ ಮೇಲೆ ಹರಿದು ಬರ್ತದೆ. ಅವರು ಹುಟ್ಟಿಸಿರ್ತಕ್ಕಂತಹ ಈ ಸ್ಥಳ, ಅಲ್ಲಿ ಇರ್ತಕ್ಕಂತಹ ಶಾಲ್ಮಲಾ ಉಗಮ ಸ್ಥಾನ ಅಂತ ಇವತ್ತು ನಾವೇನ್ ಹೇಳ್ತೀವಿ, ಅಲ್ಲಿ ಇತ್ತು. ಅಲ್ಲಿ ಎಲ್ಲ ಶಿಷ್ಯಕ್ಕೆ ಬಹಳ ಖುಷಿ ಆಯ್ತು, ನೀರು ಬಂತು ಅಂತ ಹೇಳಿ ಎಲ್ಲರೂ ಕುಣಿದಾಡಿದ್ರು. ಅಷ್ಟೊತ್ತಿಗೆ ಈಗ ಮುಂದೆ ನೋಡ್ತಾ ಇದ್ದಾರೆ, ಮುಂದೆ ಹೋಗ್ತಾ ದೊಡ್ಡ ನದಿಗೆ ಹಾಗೆ ಅದು ಹರಿತಾ ಇದೆ. ದೊಡ್ಡದಾಗಿ ಬಂತು ನೀರು, ಹರಿದು ಸ್ವಲ್ಪ ದೂರ ಹೋದಾಗ ಅಲ್ಲಿ ಎಲ್ಲೂ ನೀರೇ ಕಾಣಿಸ್ತಾ ಇಲ್ಲ. ನೀರು ಮುಂದೆ ಎಲ್ಲೋ ಮಾಯ ಆಗ್ಬಿಡ್ತು ಅಂತ ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದಾಗ ಇಲ್ಲಿ ಒಂದು ವೃಕ್ಷ ಇದೆ. ವೃಕ್ಷದ ಕೆಳಗಡೆ ಒಬ್ಬ ವ್ಯಕ್ತಿ ಅವಧೂತ ಸ್ಥಿತಿಯಲ್ಲಿ, ಅವಧೂತ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಅವಧೂತ ಸ್ಥಿತಿಯಲ್ಲಿ ಮಲಗಿದ್ದಾನೆ. ಅವನು ಎಷ್ಟೋ ವರ್ಷದಿಂದ ಅಲ್ಲಿ ಮಲ್ಕೊಂಡಿದ್ದಾನೆ. ಅವನ ಪಾದದ ಹತ್ರ ಈ ನದಿ ಎನ್ನುವಂತಹದ್ದು ಭೂಮಿಯ ಒಳಗಡೆ ಹೋಗ್ತಾ ಇದೆ. ಅದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇದೇನಿದು, ಯಾವುದೋ ಒಬ್ಬ ಮನುಷ್ಯ ಇಲ್ಲಿ ಮಲ್ಕೊಂಡಿದ್ದಾನೆ, ಅವನ ಪಾದದ ಹತ್ರ ನೀರು ಯಾಕೆ ಮತ್ತೆ ವಾಪಸ್ ಹೋಗ್ತಾ ಇದೆ? ಆಗ ಅಗಸ್ತ್ಯರಿಗೆ ಅನಿಸುತ್ತೆ, ಇವನು ಮಹಾ ವ್ಯಕ್ತಿ ಯಾರೋ ಇರಬೇಕು, ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ. ಯಾರಿರಬಹುದು ಅಂತ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಸಾಕ್ಷಾತ್ ದತ್ತಾತ್ರೇಯರು ಇಲ್ಲಿ ಮಲಗಿದ್ದಾರೆ ಅನ್ನೋದು ಅವರಿಗೆ ಕಾಣಿಸುತ್ತೆ. ಆಗ ದತ್ತಾತ್ರೇಯರ ಸ್ತುತಿಯನ್ನು ಮಾಡ್ತಾರೆ. ದತ್ತಾತ್ರೇಯರು ಎಚ್ಚರಾಗ್ತಾರೆ. ಅಗಸ್ತ್ಯರಿಗೆ, ಏನಪ್ಪಾ ಅಗಸ್ತ್ಯ, ಇಲ್ಲಿ ಯಾಕೆ ಬಂದಿದೀಯಾ? ಇಲ್ಲ ಭಗವಂತ, ಇಲ್ಲಿ ತನಕ ಇಡೀ ಜಗತ್ತಿನ ತುಂಬಾ ಅಡ್ಡಾಡಿ ಎಲ್ಲೂ ಶಾಂತಿ ಸಿಗದೆ, ಎಲ್ಲೂ ತಪಸ್ ಮಾಡಿದ್ ಯಾವುದು ನಮಗೆ ಇನ್ನೂ ಏನೂ ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಏನ್ ಮಾಡಿದ್ರೆ ಶಾಂತಿ ಸಿಗ್ತದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅಲ್ಲಾಡ್ತಾ ಇದ್ದೀನಿ, ನಮ್ದು ಶಿಷ್ಯರನ್ನು ಕರ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ದರ್ಶನ ಆಯ್ತು. ಗುರು ಸಿಕ್ಕದ ಮೇಲೆ ಗುರಿ ಸಿಕ್ಕದ ಹಾಗೆ, ಗುರು ಸಿಕ್ಕದ ಮೇಲೆ ಸಿಕ್ಕದ ಹಾಗೆ, ಗುರಿ ಸಿಕ್ಕದ ಮೇಲೆ ಅವನು ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಸರಿಯಾಗಿ ತೋರಿಸ್ತಾನೆ. ಇವತ್ತು ನೀವು ಸಿಕ್ಕಿದ್ದೀರಿ, ನನಗೆ ಮಾರ್ಗದರ್ಶನ ಮಾಡಿ ಅಂತ ಅವರು ಕಾಲಿ ಕೊಡ್ತಾರೆ. ಆಗ ದತ್ತಾತ್ರೇಯರು ಹೇಳ್ತಾರೆ, ಇಲ್ಲಿಂದ ನೀನು ಸೀದಾ ದಕ್ಷಿಣಕ್ಕೆ ಹೋಗಪ್ಪ. ದಕ್ಷಿಣ ಭಾರತದಲ್ಲಿ ನಿನ್ನ ಬಹಳಷ್ಟು ಕೆಲಸಗಳು ನಿನ್ನಿಂದ ಆಗೋದಿದೆ.
ನೀನು ಹಿಂದೆ ಮುಂದೆ ಹೋಗು, ಅಲ್ಲಿ ಕಾಂಚೀವನ ಅನ್ನುವಂತ ಒಂದು ವನ ಸಿಗತ್ತೆ. ಕಾಡು, ವನ ಅಂದ್ರೆ ಕಾಡು. ಆ ಕಾಡಿನಲ್ಲಿ ಕುಳಿತು ತಪಸ್ಸನ್ನು ಮಾಡು. ಅಲ್ಲಿ ನಿನಗೆ ಹಯಗ್ರೀವ ಸ್ವರೂಪದಲ್ಲಿ ಮತ್ತೆ ನಾನೇ ಪ್ರತ್ಯಕ್ಷ ಆಗ್ತೇನೆ. ಒಂದು ಮಂತ್ರವನ್ನು ಉಪದೇಶ ಮಾಡುತ್ತೇನೆ. ಅಲ್ಲಿ ಆ ಮಂತ್ರವನ್ನು ಅನುಷ್ಠಾನ ಮಾಡು. ಅಲ್ಲಿ ನಿನಗೆ ಆದಿಶಕ್ತಿಯಾಗಿರ್ತಕ್ಕಂಥ ಲಲಿತಾ ಮಹಾತ್ರಿಪುರ ಸುಂದರಿ ರಾಜರಾಜೇಶ್ವರಿ ಶ್ರೀಚಕ್ರೇಶ್ವರಿಯ ಅನುಗ್ರಹ ಆಗತ್ತೆ. ಅಲ್ಲೇ ಆ ಕ್ಷೇತ್ರದಲ್ಲಿ ಅವಳು ನೆಲೆಸ್ತಾಳೆ. ತನ್ಮುಖೇನವಾಗಿ ಇಡೀ ಭೂಮಂಡಲಕ್ಕೂ ಅವಳಿಂದ ಒಳ್ಳೆಯದಾಗ್ತದೆ ಅಂತ ಅವರು ಹೇಳ್ತಾರೆ. ಇವತ್ತು ನಾವು ಶ್ರೀಚಕ್ರ, ಲಲಿತಾ ಸಹಸ್ರನಾಮ ಅಥವಾ ಶ್ರೀ ವಿದ್ಯಾ, ಲಲಿತಾ ಮಹಾ ತ್ರಿಪುರ ಸುಂದರಿ ಇದೆಲ್ಲ ನೀವೇನು ಹೇಳ್ತೀರಿ, ಇದು ಮೊದಲು ದೇವತೆಗಳಿಗೆ ಮಾತ್ರ ಅದರ ಅನುಷ್ಠಾನದ ಯೋಗ್ಯತೆ ಇತ್ತು. ಮನುಷ್ಯರಿಗೆ ಅದನ್ನ ಯೋಗ್ಯತೆ ಇಲ್ಲ. ಈಗಾದರೂ ಕೂಡ ಶ್ರೀಚಕ್ರ ಅರ್ಚನೆಯನ್ನ, ಶ್ರೀಚಕ್ರ ಉಪದೇಶವನ್ನ ಕಂಡುಕೊಂಡವರಿಗೆಲ್ಲ ಕೊಡೋದಿಲ್ಲ. ಶ್ರೀಚಕ್ರ ಅನುಷ್ಠಾನ ಅಂದ್ರೆ ಬೇರೆ, ಈ ಲಲಿತಾ ಸಹಸ್ರನಾಮ, ಲಲಿತೋಪಾಖ್ಯಾನ ಇದೇಂದ್ರೆ ಬೇರೆ. ಇದು ಎರಡು ರೀತಿಯ ಮಾರ್ಗಗಳಿದ್ದಾವೆ. ಶ್ರೀ ವಿದ್ಯೋಪಾಸನೆ ಅಂದ್ರೆ ಬೇರೆ ಇರ್ತದೆ, ಬಹಳ ಅಂದ್ರೆ ವಿಶೇಷವಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಕೇವಲ ದೇವತೆಗಳಿಗೆ ಮಾತ್ರ ಅನುಗ್ರಹ ಇರುವಂತಹದ್ದು. ಅದು ಯಾವಾಗ ಅಗಸ್ತ್ಯರು ಇಲ್ಲಿಂದ ದತ್ತಾತ್ರೇಯರಿಂದ ಆಜ್ಞೆಯನ್ನು ಪಡೆದು ಮುಂದೆ ಹೋಗ್ತಾರೆ, ಅವರಿಗೆ ಅಲ್ಲಿ ಲಲಿತಾದೇವಿಯ ಸಾಕ್ಷಾತ್ಕಾರ ಆಗತ್ತೆ. ಅಲ್ಲೇ ಲಲಿತಾದೇವಿ ಇವತ್ತು ಕಾಂಚೀಪುರ ಅಂತ ಬಹಳ ಪ್ರಸಿದ್ಧ. ಆಗ ಏನೂ ಇಲ್ಲ, ಕಾಡಿನ ಪ್ರದೇಶ. ಕಾಂಚೀಪುರ ಎಲ್ಲಿ ಆಗತ್ತೆ ಅನ್ನು ತೋರಿಸಿರುವಂತ ಜಾಗ ಇದು. ಅಂದ್ರೆ ಶ್ರೀವಿದ್ಯೆಗೆ ದ್ವಾರವನ್ನ ತೆಗೆದಂತ, ಬಾಗಿಲನ್ನ ತೆಗೆದಂತಹ ಕ್ಷೇತ್ರ ಇದು. ಅದಕ್ಕಾಗಿ ದ್ವಾರಪುರ ಅಂತ ಇದೆ ಹೆಸರು. ದ್ವಾರಪುರ ಇಲ್ಲಿ ಓಪನ್ ಆಯ್ತು, ಮನುಷ್ಯರಿಗೆ ಆ ಒಂದು ವಿದ್ಯೆ ಸಿಗುವಂತೆ ಆಯ್ತು. ಅಗಸ್ತ್ಯರಿಂದಾಗಿ ಮುಂದೆ ಬಂತು. ಮುಂದೂ ಕೂಡ ಅಗಸ್ತ್ಯರು ಮತ್ತೆ ಬಂದು ದತ್ತಾತ್ರೇಯರನ್ನ ಕೇಳ್ತಾರೆ, ಇದನ್ನು ಉಪಾಸನೆ ಮಾಡೋದು ಹೇಗೆ ಅಂತ. ಆಗ ದತ್ತಾತ್ರೇಯರೇ ಅದನ್ನು ಉಪಾಸನಾ ಮಾರ್ಗವನ್ನು ಕೂಡ ಹೇಳ್ತಾರೆ. ಇವತ್ತು ಲಲಿತಾ ಉಪಾಸನೆಯನ್ನು ಮಾಡ್ತೀವಿ, ಶ್ರೀಚಕ್ರ ಪೂಜೆಯನ್ನ ಮಾಡ್ತೀವಲ್ಲ, ಅದರ ಮೂಲ ಪ್ರಯೋಗವನ್ನ ಹೇಳಿರ್ತಕ್ಕಂಥವರು ಇವರೇ. ಮೊದಲು ದಕ್ಷಿಣಾಮೂರ್ತಿಗೆ ಅದು ಸಾಕ್ಷಾತ್ಕಾರ ಆಯಿತು. ದಕ್ಷಿಣಾಮೂರ್ತಿಯಿಂದ ಇವರಿಗೆ ಉಪದೇಶ ಆಯಿತು. ಇವರಿಂದ ಅಗಸ್ತ್ಯರಿಗೆ, ಇವರಿಂದ ಪರಶುರಾಮನಿಗೆ, ಹೀಗೆಲ್ಲ ಇವರ ಶಿಷ್ಯವರ್ಗದಲ್ಲಿ ಅದು ಬೆಳಕೊಂಡು ಬಂದು ಇವತ್ತು ದೊಡ್ಡದಾಗಿರ್ತಕ್ಕಂಥ ಒಂದು ವಿದ್ಯೆಯಾಗಿ ಬೆಳೆತು ಅನ್ನುವಂಥದ್ದು. ದತ್ತಾತ್ರೇಯರು ಇಲ್ಲಿ ಮಲಗಿರುವುದಕ್ಕೆ ಕೇಳ್ತಾನೆ ಈ ಅಗಸ್ತ್ಯ, ಯಾಕೆ ನೀವು ಮಲಗಿದ್ದೀರಿ ಇಲ್ಲಿ? ಆಗ ದತ್ತಾತ್ರೇಯರು ಹೇಳ್ತಾರೆ, ಇಲ್ಲಪ್ಪ ಅದಕ್ಕೊಂದು ಹಿಂದೊಂದು ಕಥೆ ಇದೆ. ಹಿಂದೆ ಮಾಲಿ ಅನ್ನುವಂತ ಒಬ್ಬ ರಾಕ್ಷಸ ಇದ್ದ. ಅವನು ದಕ್ಷಿಣ ಭಾರತವನ್ನ ಆಳ್ತಾ ಇದ್ದ. ಉತ್ತರ ಭಾರತವನ್ನ ಇವರು ಯಾರು ಸೂರ್ಯವಂಶದ ರಾಜರು ಆಳ್ತಾ ಇದ್ರು. ಹಾಗಾಗಿ ಆ ಒಂದು ರಾಜರು ಮತ್ತೆ ಈ ರಾಕ್ಷಸರ ನಡುವೆ ಯುದ್ಧವಾಗ್ತಾ ಇತ್ತು. ಅವರು ಒಂದು ಬೌಂಡ್ರಿ ಮಾಡ್ಕೊಂಡಿದ್ರು. ಈ ಕಡೆಯಿಂದ ಆ ಕಡೆ ನೀವು ಬರೋಂಗಿಲ್ಲ, ನಮ್ಮ ಕಡೆಯಿಂದ ಈ ಕಡೆ ನೀವು ಬರೋಂಗಿಲ್ಲ. ಒಂದು ಬೌಂಡ್ರಿ ಮಾಡಿ ಅಲ್ಲೊಂದು ಕೋಟೆ ಕಟ್ಟಿ ಒಂದು ಬಾಗಿಲನ್ನ ಇಟ್ಕೊಂಡಿದ್ರು. ಅದಕ್ಕೆ ದ್ವಾರಕ ಅನ್ನುವಂತ ಒಬ್ಬ ರಾಕ್ಷಸ ಅದನ್ನ ಕಾಯ್ತಾ ಇದ್ದ. ಆ ರಾಕ್ಷಸ ಏನ್ ಮಾಡ್ತಾ ಇದ್ದ ಅಂದ್ರೆ, ಉತ್ತರ ಭಾರತದವ್ರು ಇಲ್ಲಿ ಬರೋಂಗಿಲ್ಲ, ಇಲ್ಲಿಯವರು ಅಲ್ಲಿ ಹೋಗೋಂಗಿಲ್ಲ. ಹಾಗೆ ಅವನು ಕಾಪಾಡೋದು ಅವನ ವಿಶೇಷ. ಒಮ್ಮೆ ಏನಾಯ್ತು ಅಂದ್ರೆ, ಇವರ ದತ್ತಾತ್ರೇಯರ ಅಣ್ಣ ದುರ್ವಾಸ ಮಹರ್ಷಿ, ದುರ್ವಾಸ, ಸೋಮ ಮತ್ತು ದತ್ತ ಅನ್ನುವಂಥವ್ರು 3 ಜನ ಅಣ್ಣ ತಮ್ಮಂದಿರು. ಈ ದುರ್ವಾಸ ಮಹರ್ಷಿಗಳು ಯಾಕೋ ಬಂದ್ರು ಇವನು ನಿಂತ್ಕೋ, ನೀನು ಹೋಗೋಂಗಿಲ್ಲ ಈ ಕಡೆ ಅಂತಂದ. ಅಷ್ಟೊತ್ತಿಗೆ ದುರ್ವಾಸ ಏನೋ ಒಂದು ಮಂತ್ರ ಹೇಳಿ ಅವನ ಸ್ತಂಭೀಭೂತ ಮಾಡಿ ಹೋಗ್ಬಿಟ್ಟು. ಸ್ತಂಭೀಭೂತ ಅಂತಂದ್ರೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ, ಕೈಕಾಲ ಏನೋ ಬರೀ ನೋಡ್ಬೋದು ಅವನಷ್ಟೇ. ಅವನ ಜೊತೆಗೆ 10,000 ಜನ ಸೈನಿಕರಿದ್ರು. 10,000 ಸೈನಿಕರು ಏನಾಗ್ಬಿಟ್ರು, ಸ್ತಂಭೀಭೂತರಾಗ್ಬಿಟ್ರು. ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇದು ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಆಶ್ಚರ್ಯ ಆಯ್ತು. ಇದೇನಿದು, ನಾವು ಇಷ್ಟೆಲ್ಲ ಶಸ್ತ್ರ ಇದೆ, ಸೈನಿಕರಿದ್ದಾರೆ, ಇಷ್ಟೆಲ್ಲ ಜನ ಇದ್ದೀವಿ, ಒಬ್ಬ ಋಷಿ ಬರ್ತಾನೆ, ಏನೋ ಒಂದು ಮಂತ್ರ ಹೇಳಿ ಹೋಗ್ಬಿಡ್ತಾನೆ, ನಮ್ಮ ಹತ್ರ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಮತ್ತೆ ಉಪಯೋಗ ಆಯ್ತು ನಾವು ಇಷ್ಟೆಲ್ಲ ಮಾಡಿ ಅಂತ ರಾಜನಿಗೆ ಹೋಗಿ ಹೇಳ್ತಾನೆ ಮಾಲಿಗೆ. ಆಗ ಮಾಲಿ ಹೇಳ್ತಾನೆ, ಅದು ತಪಶಕ್ತಿಯಿಂದ ಸಿಗತ್ತಪ್ಪ, ನೀನು ತಪಸ್ ಮಾಡು, ನಿನಗೂ ಆ ಶಕ್ತಿ ಬರ್ತದೆ. ಸರಿ ಅಂತ ಇವನು ರಾಕ್ಷಸ ತಪಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ರಾಕ್ಷಸರು ತಪಸ್ ಮಾಡೋದ್ರಲ್ಲೂ ಬಹಳ ಎತ್ತಿನ ಕೈ ಇದ್ರು ಹಿಂದಿನ ಕಾಲದಲ್ಲಿ. ಅವನು ತಪಸ್ಸು ಮಾಡಿ ಬ್ರಹ್ಮನಿಂದ ವರವನ್ನ ಪಡಿತಾನೆ. ಏನು ಅಂದ್ರೆ, ಯಾರಿಂದಲೂ ನಾವು ಸೋಲ್ಬಾರ್ದು, ಯುದ್ಧದಲ್ಲೂ ಸೋಲ್ಬಾರ್ದು, ಶಸ್ತ್ರದಲ್ಲೂ ಸೋಲ್ಬಾರ್ದು, ಶಾಸ್ತ್ರದಲ್ಲೂ ಸೋಲ್ಬಾರ್ದು. ಮಾತಾಡ್ಲಿಕ್ಕೆ ಬಂದ್ರೆ, ವಾದಕ್ಕೆ ಬಂದ್ರೂ ಸೋಲ್ಬಾರ್ದು, ಮಂತ್ರ ಹೇಳಿಕ್ ಬಂದ್ರು ಸೋಲ್ಬಾರ್ದು, ಯುದ್ಧ ಮಾಡ್ಲಿಕ್ಕೆ ಬಂದ್ರು ಸೋಲ್ಬಾರ್ದು, ಏನ್ ಮಾಡ್ಲಿಕ್ಕೆ ಬಂದ್ರು ನನಗೆ ಸೋಲಿರಬಾರ್ದು. ಸರಿ ಅಂತ ಬ್ರಹ್ಮ ತಥಾಸ್ತು ಅಂತ ಹೇಳ್ಬೋದು. ಇವನಿಗೆ ವರ ಇರೋದ್ರಿಂದ ಯಾರು ಯುದ್ಧ ಮಾಡ್ಲಿಕ್ಕೆ ಬರ್ಲಿಲ್ಲ. ಹಾಗಾಗಿ ಇವನು ಏನ್ ಮಾಡ್ತಿದ್ದ ಅಂದ್ರೆ, ಋಷಿಗಳನ್ನ ಕರೀತಿದ್ದ ವಾದದಲ್ಲಿ ಅವರನ್ನು ಸೋಲಿಸಿ, ನಿಮ್ಮ ವೇದಗಳು ಸುಳ್ಳು, ನಿಮ್ಮ ಶಾಸ್ತ್ರಗಳು ಸುಳ್ಳು, ನಿಮ್ಮ ಪುರಾಣಗಳು ಸುಳ್ಳು, ನಿಮ್ಮ ದೇವರು ಸುಳ್ಳು, ಎಲ್ಲ ಸುಳ್ಳು, ರಾಕ್ಷಸ ಧರ್ಮವೇ ನಿಜವಾದ ಧರ್ಮ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈಗಲೂ ಬಹಳಷ್ಟು ಈ ಕಲಿಯುಗದಲ್ಲಿ ರಾಕ್ಷಸ ಧರ್ಮವೇ ಶ್ರೇಷ್ಠ ಧರ್ಮ ಅನ್ನುವಂಥವ್ರು ಸಾಕಷ್ಟು ಜನ ಇದ್ದಾರೆ. ನಮ್ಮ ಮಧ್ಯದಲ್ಲೇ ರಾಕ್ಷಸರಿದ್ದಾರೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ನಾವೇನ್ ತಿಳ್ಕೊಳ್ತೇವೆ, ಮನುಷ್ಯರೆಲ್ಲ ಈ ರಾಕ್ಷಸರನ್ನ ಕೆಳಗೆ ತಳ್ಳಿ ಬಿಡ್ತಾ ಇದ್ರು. ಅವ್ರಿಗೆ ಏನ್ ಮಾಡಿದ್ರು ಸ್ವರ್ಗ ಸುಖ ಸಿಗ್ಲಿಲ್ಲ, ಇವರು ಪಾತಾಳದಲ್ಲಿ ಉಳಿದ್ರು. ಆವಾಗ ಏನ್ ಮಾಡಿದ್ರು ಇವರು, ಈ ರಾಕ್ಷಸರೆಲ್ಲ ಅಂತಂದ್ರೆ, ನಮಗ್ ಸ್ವರ್ಗ ಅಂತೂ ಸಿಗೋದಿಲ್ಲ,
ಪಾತಾಳದಲ್ಲಿ ಕಷ್ಟ, ಅಲ್ಲಿ ಬಹಳ ಕಷ್ಟ, ನೋವು, ದುಃಖ ಯಾವಾಗಲೂ. ಇನ್ನು ನಾವು ಏನ್ ಮಾಡಬಹುದು, ಈಸಿಯಾಗಿ ನಾವು ಪಡೆಯುವಂತಹ ಸ್ಥಳ ಅಂತಂದ್ರೆ ಭೂಮಿ. ಇದು ಯಾರ ಸಲುವಾಗಿ ಮಾಡಿದ್ದು ಅಂದ್ರೆ ಮನುಷ್ಯರ ಸಲುವಾಗಿ ಮಾಡಿದ್ದು. ಆದ್ರೆ ದೇವತೆಗಳು ಇಲ್ಲಿ ವಾಸ ಮಾಡುವಂಗಿಲ್ಲ. ನೋಡಿ, ದೇವತೆಗಳು ಇಲ್ಲಿ ವಾಸ ಮಾಡುವುದಿಲ್ಲ, ರಾಕ್ಷಸರು ಇಲ್ಲಿ ವಾಸ ಮಾಡುವಂಗಿಲ್ಲ. ಇಲ್ಲಿ ವಾಸ ಮಾಡುವ ಅಧಿಕಾರ ಯಾರಿಗಿದೆ? ಮನುಷ್ಯರಿಗೆ ಮಾತ್ರ. ಹಾಗಾಗಿ ರಾಕ್ಷಸರೆಲ್ಲ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಮನುಷ್ಯನ ರೂಪದಲ್ಲಿ ಹುಟ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಮನುಷ್ಯನ ರೂಪದಲ್ಲಿ ರಾಕ್ಷಸರು ಹುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಯಾಕಂದ್ರೆ ಇಲ್ಲಿ ಬಂದು ಆರಾಮ್ ಇರ್ಬೋದು, ಖುಷಿಯಿಂದ ಇರ್ಬೋದು. ಆ ಪಾತಾಳ ಲೋಕದಲ್ಲಿ ಬೆನ್ನುಕೊಂಡು ಯಾರು ಇರಬೇಕು, ಕಷ್ಟ ಯಾಕೆ ಬಿಡಬೇಕು ಅಂತ ಎಲ್ಲ ರಾಕ್ಷಸರು ಮನುಷ್ಯನ ರೂಪದಲ್ಲಿ ಹುಟ್ಲಿಕ್ಕತ್ರು. ಹಾಗಾಗಿ ಈ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ, ಮಹಾಭಾರತದ ಕುರುಕ್ಷೇತ್ರದಲ್ಲಿ ಏನು 18 ಅಕ್ಷೋಹಿಣಿ ಸೈನ್ಯ ಸತ್ತಲ್ಲ, ಆ 18 ಅಕ್ಷೋಹಿಣಿ ಸೈನ್ಯವು ರಾಕ್ಷಸರ ಆತ್ಮಗಳು. ರಾಕ್ಷಸರ ಸಂಹಾರ ಮಾಡ್ಲಿಕ್ಕೆ ಅಂತ ಹೇಳಿ, ಮನುಷ್ಯ ರೂಪದಲ್ಲಿ ಹುಟ್ಟಿರ್ತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಕೃಷ್ಣ ಅನ್ನುವಂಥವನು ಆ ಒಂದು ಮಹಾಭಾರತ ಯುದ್ಧವನ್ನು ಮಾಡಿಸ್ತಾರೆ. ಹಾಗೆ ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ರಾಕ್ಷಸರಿದ್ದಾರೆ, ಆದ್ರೆ ನಮಗೆ ಗೊತ್ತಿಲ್ಲ. ಎಲ್ಲ ಮನುಷ್ಯರಾಗಿ ಕಂಡವರೆಲ್ಲ ಮನುಷ್ಯರು ಅನ್ಕೋತ ಹೋಗ್ತಾ ಇದ್ದಾರೆ. ಅವರು ಎಂಜಲ ಹಚ್ಚಿ ನಿಮ್ಗೆ ತಿನ್ನಿಸ್ತಾ ಇದ್ದಾರೆ, ನೀವು ತಿನ್ಕೊಂಡು ಮನೆಗೆ ಬರ್ತಾ ಇದ್ದೀರಿ. ಹಾಗಾಗಿ ನಿಮ್ಮಲ್ಲೂ ಕೂಡ ರಾಕ್ಷಸ ಸ್ವಭಾವ ಅನ್ನುವಂಥದ್ದು ವಾಸ್ತವಿಕವಾಗಿ ಬರ್ತಾ ಇದೆ. ಹೀಗೆ ಒಟ್ಟಿನಲ್ಲಿ ಏನೇ ಇರಲಿ, ಹೀಗೆ ಆ ರಾಕ್ಷಸ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲ ಋಷಿಗಳನ್ನ ಸೋಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಋಷಿಗಳಲ್ಲಿ ಹಾಹಾಕಾರ ಎದ್ದು ಬಿಡುತ್ತೆ. ಏನಪ್ಪಾ ಏನ್ ಮಾಡೋದು, ಇವನಂತೂ ಸೋಲೋದಿಲ್ಲ, ಬ್ರಹ್ಮನೇ ವರ ಕೊಟ್ಬಿಟ್ಟಿದ್ದಾನೆ, ನಮ್ಮ ಶಾಸ್ತ್ರ ಎಲ್ಲ ಸುಳ್ಳು ಅಂತಿದ್ದಾನೆ, ಈಗ ಏನ್ ಮಾಡೋದು, ಜನ ಎಲ್ಲ ದಾರಿ ತಪ್ತಾ ಇದ್ದಾರೆ, ದಿಕ್ ತಪ್ತಾ ಇದ್ದಾರೆ, ಜನರೆಲ್ಲ ರಾಕ್ಷಸರಾಗ್ತೀನಿ ಅಂತ ಕುಂತಿದ್ದಾರೆ, ಏನ್ ಮಾಡೋದೀಗ ಅಂತ ಹೇಳಿ ಎಲ್ಲರೂ ಇವರನ್ನ ವಿಷ್ಣುವನ್ನ ಶರಣಾಗ್ತಾರೆ. ವಿಷ್ಣು ಹೇಳ್ತಾನೆ, ನೀವೇನ್ ತಲೆ ಕೆಡಿಸ್ಕೋಬೇಡಿ, ನನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪರಾಗಿ ದತ್ತಾತ್ರೇಯರು ಇಲ್ಲೇ ಇದ್ದಾರೆ, ಆ ಭೂಮಿಯಲ್ಲೇ ಇದ್ದಾರೆ. ಅವರು ಯಾವಾಗಲೂ ಇರ್ತಾರೆ ಭೂಮಿಯಲ್ಲಿ, ಈಗಲೂ ಕೂಡ ದತ್ತಾತ್ರೇಯರು ಭೂಮಿಯಲ್ಲಿ. ಕೆಲವು ಅವತಾರಗಳು ಮುಗೀತಾರೆ, ಅದು ಕೆಲವು ಅವತಾರ ಮುಗಿಯೋದಿಲ್ಲ. ಉದಾಹರಣೆಗಾಗಿ ಈಗ ಆಂಜನೇಯ ಮುಗಿಯೋದಿಲ್ಲ, ದತ್ತಾತ್ರೇಯ ಮುಗಿಯೋದಿಲ್ಲ, ಅದಕ್ಕೆ ಅಂತ್ಯ ಅಂತಿಲ್ಲ. ಆದ್ರೆ ಈಗ ವರಾಹ ಅವತಾರ ಅದು ಪರ್ಯಾವಸಾನ ಆಗ್ತದೆ, ನರಸಿಂಹಾವತಾರ ಪರ್ಯಾವಸಾನ ಆಗ್ತದೆ, ರಾಮಾವತಾರ ಪರ್ಯಾವಸಾನ ಆಗ್ತದೆ, ಕೃಷ್ಣಾವತಾರ ತನ್ನ ಕೆಲಸ ಮುಗಿದ್ಕೊಳ್ಳೆ ಅವನು ಹೋಗ್ಬಿಡ್ತಾನೆ. ಕೆಲವು ಅವತಾರಗಳು ಮುಗಿಯೋದಿಲ್ಲ. ಹಾಗೆ ದತ್ತಾತ್ರೇಯ ಅವತಾರ ಎಂದೂ ಮುಗಿದೇ ಇರುವಂತಹ ಒಂದು ಅವತಾರ. ಈ ದತ್ತಾತ್ರೇಯರನ್ನ ನೀವು ಹೋಗಿ ಶರಣಾಗಿ ಅವರು ನಿಮ್ಗೆ ದಾರಿ ತೋರಿಸ್ತಾರೆ ಅಂತ ವಿಷ್ಣು ಅಲ್ಲ. ದತ್ತಾತ್ರೇಯರನ್ನ ಎಲ್ಲರೂ ಹೋಗಿ ಶರಣಾಗ್ತಾರೆ. ನೀವು ಹೇಗಾದ್ರೂ ಮಾಡಿ ಈ ರಾಕ್ಷಸನಿಗೆ ಒಂದು ಬುದ್ಧಿ ಕಲಿಸ್ಬೇಕು. ದತ್ತಾತ್ರೇಯರು ಅಲ್ಲಿಂದ ಈ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಬಂದು ಅವರು ಕುಳಿತುಕೊಂಡಂತ ಸ್ಥಳವೇ ಈಗ ನೀವು ಏನ್ ಗರ್ಭಗುಡಿ ನೋಡ್ತಾ ಇದ್ದೀರಿ, ಆ ಗರ್ಭಗುಡಿಯ ಸ್ಥಳ ಅಲ್ಲೇ ಅವರು, ಅದಕ್ಕೆ ಅಲ್ಲಿ ಮುಂದ್ಗಡೆ ಒಂದು ಪೀಠ ಮಾಡಿದ್ದೇವೆ. ಆ ಪೀಠ ಇರುವಂತಹ ಸ್ಥಳದಲ್ಲಿ ಅವರು ಬಂದು ಕುತ್ಕೊಳ್ತಾರೆ. ಕುತ್ಕೊಂಡು ಆ ರಾಕ್ಷಸನ ಜೊತೆಗೆ 10,000 ವರ್ಷ ವಾದ ಮಾಡ್ತಾರೆ. 10,000 ವರ್ಷ ಅಂದ್ರೆ ಜಗತ್ತಿನಲ್ಲಿ ಇರುವ ಯಾವ ಶಾಸ್ತ್ರನೂ ಬಿಡ್ಲಿಲ್ಲ. ಅವನು ವಾದ ಮಾಡೋನು, ಯಾಕಂದ್ರೆ ಅವನಿಗೆ ಬ್ರಹ್ಮನ ವರ ಇದೆ. ಇವರಂತೂ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು, ಹಾಗಾಗಿ ಇವರು ಸೋಲೋದಿಲ್ಲ. ಇಬ್ರು ಹಾಗೆ ವಾದ ಮಾಡ್ತಾ 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 ಟೈಮ್ ಕಳೆದು ಹೋಗ್ಬಿಟ್ಟಿದೆ. 10,000 ವರ್ಷ ಕಳೆದು ಹೋಯ್ತು. ಆಮೇಲೆ ದತ್ತಾತ್ರೇಯರು ಓಹೋ ಇವನು ಹೀಗೆ ಬಿಟ್ರೆ ಇವನು ಸೋಲೋದಿಲ್ಲ ಅಂತ ಹೇಳಿ ಆಧ್ಯಾತ್ಮವನ್ನು ಹೇಳಿಕ್ಕೆ ಪ್ರಾರಂಭ ಮಾಡಿದ್ರು. ನೋಡು, ನೀ ಎಷ್ಟೇ ವಾದ ಮಾಡಿದ್ರು ಅಷ್ಟೇ, ಮತ್ತೆ ನಾಳೆ ನೀನು ಬೆಳಗ್ಗೆ ಆದ್ಮೇಲೆ ಏಳಬೇಕು, ಮತ್ತೆ ಬೆಳಗಾದ್ಮೇಲೆ ನಿನ್ಗೆ ಹಸು ಆಗ್ತದೆ, ಮತ್ತೆ ನಿದ್ರೆ ಬರ್ತದೆ, ನಿನಗೆ ಹೊಟ್ಟೆ ನೋವು ಬಂದೇ ಬರ್ತದೆ, ತಲೆನೋವು ಬಂದೇ ಬರ್ತದೆ, ನಿನಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲ ಇರ್ತದೆ. ನೀ ಗೆದ್ರಾರು ನಿನ್ಗೆ ಏನ್ ಸಿಗ್ತದಪ್ಪ? ಈ ಜಗತ್ತು ಅನ್ನುವಂಥದ್ದು ಸುಳ್ಳಾಗಿದೆ, ಈ ಜಗತ್ತಿನಲ್ಲಿ ಏನೂ ಸಿಗೋದಿಲ್ಲ. ಆದ್ರೆ ಪರಬ್ರಹ್ಮನನ್ನ, ಪರಮಾತ್ಮ ಸ್ವರೂಪವನ್ನ ನೀವು ಪಡೆದ್ರೆ, ಮೋಕ್ಷವನ್ನ ಪಡೆದ್ರೆ ನಿಮಗೆಲ್ಲ ಸಿಗತ್ತೆ ಅಂತ ಹೀಗೆ ಏನು ಆ ಫಿಲಾಸಫಿಯನ್ನ ಬಹಳ ಸುಂದರವಾಗಿ ಹೇಳಿದ್ರು. ಅದನ್ನ ಕೇಳ್ತಾ 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 ಆ ರಾಕ್ಷಸನ ಬಾಯಿ ದೊಡ್ಡ ಆಗ್ಬೇಕು. ಅವ್ನು ಮುಂದೇನು ಹೇಳಿಕ್ ಹೋಗ್ಲೇ ಇಲ್ಲ. ಹೌದಲ್ಲ, ಎಷ್ಟು ಮಜಾ ಇದೆ ಇದು, ಎಷ್ಟು ಕರೆಕ್ಟ್ ಇದೆಯಲ್ಲ ಇವ್ರು ಹೇಳ್ತಾ ಇರೋದು, ಎಷ್ಟು ಸತ್ಯವಾಗಿದೆಯಲ್ಲ, ನಾ ಸುಮ್ಮನೆ ಜನರನ್ನು ಕರೆಯೋದು, ವಾದ ಮಾಡೋದು, ಏನೋ ಟೈಮ್ ಪಾಸ್ ಮಾಡೋದು ಮಾಡ್ಕೋತಿದ್ದೀನಿ, ಇದರಿಂದ ಏನು ಉಪಯೋಗ ನನಗೆ ಅಂತ ಅವನಿಗೊಂದು ರಿಯಲೈಸೇಷನ್ ಆಗಿದೆ. ಆಗ ಅವನು ಶರಣಾಗ್ತಾನೆ. ನನಗೆ ನೀವು ಮೋಕ್ಷ ಕೊಡೋದಾದ್ರೆ ನಾನು ಸೋಲ್ತೀನಿ ಅಂತ ಒಪ್ಕೊಂಡೆ. ಆಗ ಅವ್ರು ಹೇಳ್ತಾರೆ, ನಿನ್ನ ಈ ಶರೀರವನ್ನ ಬಿಟ್ಟು ನೀನು ಆತ್ಮರೂಪದಲ್ಲಿ ಬಾ, ಅಂದಾಗ ನಿನಗೆ ಮೋಕ್ಷವನ್ನ ನಾನು ಕೊಡ್ತೇನೆ ಅಂತ ದತ್ತಾತ್ರೇಯರು ಅವನಿಗೆ ಮೋಕ್ಷವನ್ನ ಕೊಟ್ಟರು. ನೋಡಿ, ರಾಕ್ಷಸನಿಗೆ ಕೂಡ ಮೋಕ್ಷವನ್ನ ಕೊಟ್ಟಿರ್ತಕ್ಕಂಥ ಸ್ಥಳ ಈ ಕ್ಷೇತ್ರ. ಈ ಕ್ಷೇತ್ರ ದತ್ತಾತ್ರೇಯರು ಹೀಗೆ ಮಲ್ಕೊಂಡಿದ್ರು. ಮಲ್ಕೊಂಡಾಗ ಆದಿಶೇಷ ಅನ್ನುವಂಥವನು ಬಂದು ಒಂದು ಮರದ ರೂಪದಲ್ಲಿ ಅವರ ಹಿಂದುಗಡೆ ನಿಂತಿದ್ದಂತೆ. ಆ ಮರ ಇವತ್ತಿಗೂ ಇದೆ ಹಿಂದ್ಗಡೆ. ಔದುಂಬರ ವೃಕ್ಷ, ಅದು ದೊಡ್ಡದಾಗತ್ತೆ, ಎಷ್ಟೋ ವರ್ಷದ ದೊಡ್ಡದಾಗಿ ಬೆಳೆಯುತ್ತೆ. ಆಮೇಲೆ ಮತ್ತೆ ಅದು ಬಿದ್ದೋ ಏನೋ ಕಡದೋ ಏನೋ ಆಗಿ ಇದಾಗಿ ಮತ್ತೆ ಹೊಸದಾಗಿಂದ ಚಿಗುರು ಬರ್ತದೆ. ಈ ನಾನು ಬರ್ಬೇಕಾದ್ರೂ ಕೂಡ ಅದೊಂದು ಸಣ್ಣ ವೃಕ್ಷದ ಹಾಗೆ ಇತ್ತು. ಆಮೇಲೆ ನಾವು JCB ಹಚ್ಚನ್ನೆಲ್ಲ ತೆಗೆದಿದ್ವಿ, ಮತ್ತೆ ಅದು ಹುಟ್ಟು ಹೀಗೆ ಮಾಡ್ಕೋತ ಅದು ಈಗೂ ಕೂಡ ಈ ಗರ್ಭಗುಡಿಯ ಹಿಂದ್ಗಡೆ ಆ ವೃಕ್ಷ ಇದೆ. ಅದು ಆದಿಶೇಷನ ರೂಪದಲ್ಲಿ ದತ್ತಾತ್ರೇಯರಿಗೆ ಯಾವುದೇ
ಬಿಸಿಲು ಹತ್ತಬಾರದು ಅಂತ ಒಂದು ದೊಡ್ಡ ಮರದ ರೂಪದಲ್ಲಿ ಅದು ಬಂದು ನಿಂತಿತ್ತು. ಯಾಕೆಂದ್ರೆ ಆದಿಶೇಷ ನಿಜವಾಗೂ ಬಂದು ನಿಂತು ಬಿಟ್ಟ ಅಂದ್ರೆ ಇಲ್ಲಿ ಯಾರು ನಾವು ಇರ್ಲಿಕ್ಕಂತೂ ಸಾಧ್ಯ ಇಲ್ಲ, ಅವನ ರೂಪವನ್ನ ನೋಡ್ಲಿಕ್ಕೆ ಯಾರಿಗೂ ಸಾಧ್ಯ ಆಗುದಿಲ್ಲ. ಹಾಗಾಗಿ ಅವನು ವೃಕ್ಷ ರೂಪದಲ್ಲಿ ಬಂದು ವಾಸ ಮಾಡ್ತಾನೆ. ಹಾಗೆ ಅಂತಹ ಒಂದು ಕ್ಷೇತ್ರ ಇದು. ದತ್ತಾತ್ರೇಯರು ಹಿಂದೆ ಇದೆಲ್ಲವೂ ಕೂಡ ಬ್ರಹ್ಮಾಂಡ ಪುರಾಣದ ಪರಿಶಿಷ್ಟ ಅಂತ ಒಂದು ಭಾಗ ಇದೆ, ಅದರಲ್ಲಿ ಬರ್ತದೆ. ಅದರಲ್ಲಿ ಹೇಳ್ತಾರೆ ದತ್ತಾತ್ರೇಯರು, ಮುಂದೆ ಮತ್ತೆ ಕಲಿಯುಗದ ಅಂತ್ಯ ಬಂದಾಗ ಈ ಕ್ಷೇತ್ರ ಮತ್ತೆ ನಾನು ಜಾಗೃತ ಆಗಿ ಮತ್ತೆ ಪ್ರತ್ಯಕ್ಷನಾಗಿ ಇಲ್ಲಿ ನಾನು ಕೆಲಸವನ್ನ ಮಾಡ್ತೇನೆ ಅಂತ. ಈಗ ಕಲಿಯುಗದ ಅಂತ್ಯ ಅನ್ನುವಂಥದ್ದು ಹತ್ತಿರ ಬರ್ತಾ ಇದೆ. ಇದು ಸತ್ಯಯುಗಕ್ಕೆ ಅಡಿಗಲ್ಲನ್ನ ಹಾಕುವಂತ ಕ್ಷೇತ್ರಗಳಲ್ಲಿ ಇದು ಒಂದು ಕ್ಷೇತ್ರ. ಹಾಗಾಗಿ ಈ ಕ್ಷೇತ್ರ ಈಗ ಜಾಗೃತವಾಗಿ ಆಗಿ ಇದು ಸತ್ಯಯುಗಕ್ಕೆ ಯಾವೆಲ್ಲ ಆತ್ಮಗಳು ಸೆಲೆಕ್ಟ್ ಆಗ್ತೀರಿ, ನೀವು ಯಾರ್ಯಾರು ಯಾವ್ಯಾವ ಆತ್ಮಗಳು ನೀವು ಸತ್ಯಯುಗಕ್ಕೆ ಹೋಗುವಂತವರಿದ್ದೀರಿ, ಮುಂದಿನ ಮಹಾಯುಗದಲ್ಲಿ ನಿಮ್ಮ ಭಗವಂತನ ಜೊತೆಗೆ ನಿಮ್ಮ ಒಂದು ಒಡನಾಟ ಇರುವಂತಹದ್ದು, ಇದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರವಾಗಿ ಇಲ್ಲಿಂದ ದೀಕ್ಷೆಯನ್ನ ಪಡೆಯುವಂತಹದ್ದು. ನಿಮಗೆ ಆಶ್ಚರ್ಯ ಆಗ್ತದೆ ಕೆಲವೊಮ್ಮೆ ಹೇಳಿದ್ರೆ, ಭಗವಂತನ ಆಶೀರ್ವಾದ ಹೇಗಿದೆ ಈ ಕ್ಷೇತ್ರದ ಮೇಲೆ. ಇವತ್ತು ನೀವು ಒಂದು ಸಣ್ಣ ಕ್ಷೇತ್ರ ಆಗಿ ಕಾಣಿಸ್ತಾ ಇದೆ, ಒಂದು 100 ಜನ 150 ಜನ ನಾವು ಬರ್ತೀವಿ ಹೋಗ್ತೀವಿ, ಏನೋ ಒಂದು ಅಂತಹ ದೊಡ್ಡ ವಿಶೇಷ ಅಂತೇನು ಕಾಣಿಸ್ತಾ ಇಲ್ಲ ನಮಗೆ. ಆದ್ರೆ ಇಲ್ಲಿಯ ಒಂದೇ ಈ ಒಂದು ಕ್ಷೇತ್ರದ ಮೂಲವಾಗಿ ಇಟ್ಟುಕೊಂಡು 10,000 ಮಠಗಳ ನಿರ್ಮಾಣ ಆಗ್ತದೆ ಅಂತ ಭವಿಷ್ಯವಾಣಿ ಇದೆ ಈ ಒಂದು ಕ್ಷೇತ್ರದಿಂದ. ಈ ಕ್ಷೇತ್ರ ಮೂಲ ಕ್ಷೇತ್ರ, ಇದರಿಂದ 10,000 ಮಠಗಳು, ಇದರ ಬ್ರಾಂಚಸ್ ಗಳೇ 10,000 ಮೀಳ್ತದೆ ಅಂತ ಅಂತಹ ಒಂದು ಭವಿಷ್ಯವಾಣಿಯನ್ನ ಈ ಒಂದು ಕ್ಷೇತ್ರದ ಬಗ್ಗೆ ಯೋಗಿಗಳು ನುಡಿದಿದ್ದಾರೆ. ಅಂತಹ ಒಂದು ಮಹಾಕ್ಷೇತ್ರವಾಗಿ ಇದು ಬೆಳೆಯುವಂತಹದ್ದು. ಯಾವುದೇ ಕ್ಷೇತ್ರ, ಯಾವುದೇ ವಿಷಯ ಆದ್ರೂ ಮೊದಲು ಚಿಕ್ಕದಾಗಿರುತ್ತೆ, ಆಮೇಲೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಅದು ಬೆಳೀತಾ ಹೋಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಬರುವಿಕೆಯಿಂದ, ನೀವೆಲ್ಲರೂ ಈ ಕ್ಷೇತ್ರದ ಮೇಲೆ ಇಟ್ಟಿರುವಂತಹ ಶ್ರದ್ಧೆಯಿಂದ ಈ ಕ್ಷೇತ್ರ ಅನ್ನುವಂಥದ್ದು ಇವತ್ತು ಎಲ್ಲ ಕಡೆಗೂ ಬಹಳಷ್ಟು ಕಡೆಯಿಂದ ಜನ ಬರುವಂತಾಗಿದೆ. ತಾವೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದೀರಿ. ಈ ಕ್ಷೇತ್ರ ಮಹಾಕ್ಷೇತ್ರವಾಗಿದೆ. ಇಲ್ಲಿ ಯಾರು ನಿಜವಾಗಿ ಒಂದು ಶ್ರದ್ಧೆಯನ್ನ ಇಟ್ಟುಕೊಂಡು ಯಾವನು ಈ ಕ್ಷೇತ್ರಕ್ಕೆ ನಡ್ಕೊಳ್ತಾನೆ ಅವನಿಗೆ ಒಳ್ಳೇದಾಗೇ ಆಗುತ್ತೆ. ನಿಮಗೆ 2 ದಿವಸ ಹೆಚ್ಚು ಕಮ್ಮಿ ಆಗ್ಬೋದು, ಆದ್ರೆ ನಿಮಗೆ ಶ್ರೇಯಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುದ್ಧಿ, ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಿದ್ಧ ಕ್ಷೇತ್ರ, ಮಹಾಕ್ಷೇತ್ರ ಈ ಒಂದು ಕ್ಷೇತ್ರ. ಆ ದ್ವಾರಕನನ್ನ ದತ್ತಾತ್ರೇಯ ಅನ್ನುವಂಥವನು ಯಾವಾಗ ಮೋಕ್ಷವನ್ನು ಕೊಟ್ಟ, ಆಗ ರಾಕ್ಷಸನು ಕೂಡ ಮೋಕ್ಷ ಪಡಿಬಹುದು ಅನ್ನೋದು ಜನರಿಗೆ ಗೊತ್ತಾಗಲಿ ಅಂತೇಳಿ ಈ ಕ್ಷೇತ್ರಕ್ಕೆ ಅವನ ಹೆಸರನ್ನೇ ಇಟ್ಟರು, ದ್ವಾರಕಾಪುರ, ದ್ವಾರಾಪುರ ಅಂತೇಳಿ. ದ್ವಾರಕನಿಂದ ದ್ವಾರಾಪುರ ಅನ್ನುವಂತಹ ಹೆಸರು ಬಂತು. ಇಲ್ಲೊಂದು ಮಹಾ ದ್ವಾರ ಇತ್ತು, ಅದರಿಂದಲೂ ಇದಕ್ಕೆ ದ್ವಾರಪುರ ಅಂತ ಹೆಸರು ಬಂತು. ಶ್ರೀವಿದ್ಯೆಗೆ ಒಂದು ದ್ವಾರವನ್ನ ಇಲ್ಲಿ ಓಪನ್ ಆಯಿತು, ಅದರಿಂದಲೂ ಇದಕ್ಕೆ ದ್ವಾರಪುರ ಅಂತ ಹೆಸರಿತ್ತು. ಹಾಗಾಗಿ ಇಷ್ಟೆಲ್ಲ ರೀತಿಯಿಂದ ಈ ದ್ವಾರಪುರ ಕ್ಷೇತ್ರ ಅನ್ನುವಂತಹದ್ದು ಅತ್ಯಂತ ಪವಿತ್ರವಾದಂತಹ ಮಹಾಕ್ಷೇತ್ರವಾಗಿ ಕಲಿಯುಗದ ಅಂತ್ಯ ಬಂದ ಹಾಗೆ ಈ ಕ್ಷೇತ್ರಕ್ಕೆ ಜನ ಹೆಚ್ಚಾಗ್ತಾ ಹೋಗ್ತಾರೆ ಎಲ್ಲ. ಯಾಕೆಂದ್ರೆ ಈ ಕ್ಷೇತ್ರಕ್ಕೆ ಯಾವನು ಕಾಲಿಡ್ತಾನೋ ಅವನು ಮುಂದಿನ ಸತ್ಯಯುಗಕ್ಕೆ ಅಧಿಕಾರಿಯಾಗ್ತಾನೆ. ಅವನಿಗೆ ಇಲ್ಲಿಂದ ದೀಕ್ಷೆಯನ್ನ ಪಡೆದು, ಅಂದ್ರೆ ಪವಿತ್ರಾತ್ಮರು ಮಾತ್ರ ಇಲ್ಲಿ ಬರ್ತಾರೆ. ಕಂಡುಕೊಂಡವರೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ. ಈ ನೋಡಿ, ಈಗ ಕಂಡುಕೊಂಡವರೆಲ್ಲ ಸಿಗ್ತಾರೆ. ಈಗ ಉದಾಹರಣೆಗಾಗಿ ಬಹಳ ಜನ ಬಂದ್ರೆ, ನಾವು ಮಹಾನ್ ವ್ಯಕ್ತಿಗಳು ಅಂತಂದ್ರೆ ಈ ಸಲ್ಮಾನ್ ಖಾನ್ ಯಾರಕ್ಕೆ ನಮ್ಮ ಧಾರವಾಡಕ್ಕೆ ಬರ್ತಾನೆ ಅಂತಂದ್ರೆ ಎಷ್ಟು ಲಕ್ಷ ಮಂದಿ ಸೇರ್ಬೋದು. ಸಲ್ಮಾನ್ ಖಾನ್, ಸಚಿನ್ ತೆಂಡೂಲ್ಕರ್ ಯಾರೋ ಬರ್ತಾರಪ್ಪ, ಅಥವಾ ಯಾವ್ದೋ ಒಂದು ಸಿನಿಮಾ ಸ್ಟಾರ್ ಬರ್ತಾನೆ ಅಂದ್ರೆ ಎಷ್ಟೆಲ್ಲಾ ಜನ ಸೇರ್ಬೋದು. ಜನ ಸಿದ್ದರಾಮಯ್ಯ ಬಂದ್ರು ಸೇರ್ತಾರೆ ಜನ. ಅವನನ್ನ ನಾವು ಮಹಾತ್ಮ ಅಂತ ಹೇಳಿಕ್ ಆಗ್ತದ? ಇಲ್ಲ. ಜನ ಹಿಂದೆ ಇದ್ದಾರೆ ಅದ್ರ ಮಾತ್ರಕ್ಕೆ ಮಹಾತ್ಮ ಅಂತ ಹೇಳಿಕ್ ಆಗುದಿಲ್ಲ. ಇಡೀ ಜಗತ್ತನ್ನ ತನ್ನ ಹೊಟ್ಟೆ ಒಳಗೆ ನುಂಗಿ ನೀರು ಕುಡಿಯುವಂತಹ ಮಹಾನ್ ಯೋಗಿಗಳು ಹಿಮಾಲಯದ ಗುಹೆಯಲ್ಲಿ ಒಬ್ಬರೇ ಕುತ್ಕೊಂಡಿರ್ತಾರೆ. ಇಡೀ ಜಗತ್ತನ್ನ ಅಲ್ಲಾಡಿಸಬಹುದು ಆ ಶಕ್ತಿ ಇದೆ ಅವರಿಗೆ. ಆದ್ರೆ ಅಂತ ಅದಕ್ಕೆ ಮಹಾತ್ಮರು ಯಾವಾಗಲೂ ಮಹಾನ್ ಆತ್ಮಗಳನ್ನ ಮಾತ್ರ ತನ್ನ ಕಡೆಗೆ ಎಳ್ಕೊಳ್ತಾವೆ ವಿನಃ ಪಾಪಾತ್ಮರನ್ನ ಇಲ್ಲಿ ಎಳ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಈ ಕ್ಷೇತ್ರಕ್ಕೆ ಬಂದಿದ್ದೀರಿ, ಇದರ ಅರ್ಥ ಏನು? ನೀವೆಲ್ಲರೂ ಮಹಾತ್ಮರೇ ಇದ್ದೀರಿ. ನಿಮ್ಗೆ ಗೊತ್ತೇ ಇಲ್ಲ, ನಿಮಗೆ ಗೊತ್ತಿಲ್ಲದೆ ನೀವು ಸಾಧಕರಾಗಿದ್ದೀರಿ. ಹಿಂದಿನ ಜನ್ಮದ ಯಾವುದೋ ಒಂದು ಸಾಧನೆ ಈಗ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀರಿ. ಬಂದಿದ್ದಷ್ಟೇ ಅಲ್ಲದೆ ಈ ಕ್ಷೇತ್ರದಿಂದ ದೀಕ್ಷೆಯನ್ನ ಪಡೆದಂಥವ್ರು ಎಷ್ಟೋ ಜನಕ್ಕೆ ನಾವು ಓಂ ಪರಮಾತ್ಮನೇ ನಮಃ ಅನ್ನುವಂಥ ದೀಕ್ಷೆಯನ್ನ ನಾವಿಲ್ಲಿ ಕೊಡ್ತಾ ಇದ್ದೇವೆ. ಆ ದೀಕ್ಷೆಯನ್ನ ಪಡೆಯದೇ ಇದ್ದವರು ಇವತ್ತು ದೀಕ್ಷೆಯನ್ನ ಪಡೆದು ಹೋಗಿ, ನೀವು ದೀಕ್ಷೆಯನ್ನ ಪಡೆದ ಮಾತ್ರದಿಂದಲೇ ನಿಮಗೆ ಬಹಳ ಅದ್ಭುತವಾದಂತಹ ಶ್ರೇಯಸ್ಸಿದೆ. ಕುಂಡಲಿನಿಯ ಜಾಗೃತಿಯಾಗುವಂತಹ ಯೋಗ ಬರ್ತದೆ, ಅದರಿಂದ ಸಾಧನೆ ಮುಂದೆ ಆಗ್ತದೆ. ಯಾರೆಲ್ಲ ದೀಕ್ಷೆಯನ್ನ ಪಡೆದಿದ್ದೀರಿ ಅವರು ಎಷ್ಟು ಸಾಧ್ಯ ಇದೆ ಅಷ್ಟು ಅದರ ಅನುಷ್ಠಾನವನ್ನು ಮಾಡಿ,
ಎಷ್ಟೋ ಜನ ಶಿಷ್ಯರು ಕೇಳ್ತಾ ಇದ್ದಾರೆ, ಅದರ ಅನುಷ್ಠಾನವನ್ನು ನೀವು ಮಾಡೋದು ಹೇಗೆ ಅಂತ ನಮ್ಗೆ ಹೇಳ್ತಾ ಇಲ್ಲ, ಬರೀ ದೀಕ್ಷೆಯನ್ನು ಕೊಟ್ಟಿದ್ದೀರಿ ಅಂತ. ಅದಕ್ಕೊಂದು ಸಣ್ಣದೊಂದು PDF ಮಾಡಿ ನಿಮ್ಗೆಲ್ಲರಿಗೂ ವಾಟ್ಸ್ಆಪ್ ನಲ್ಲಿ ನಾವು ಕಳಿಸ್ತೇವೆ. ಅದನ್ನ ಹೆಂಗ್ ಅನುಷ್ಠಾನ ಮಾಡ್ಬೇಕು, ನೀವು ಏನೇನ್ ಮಾಡಿದ್ರೆ ನಿಮ್ಗೆ ಯಾವ್ಯಾವ ಫಲ ಸಿಗತ್ತೆ ಅನ್ನುವಂಥದ್ದು. ಈಗ ಕೆಲವೊಬ್ಬರಿಗೆ ನಿಮ್ಮ ಭೌತಿಕ ಸಮಸ್ಯೆ ಇರುತ್ತೆ, ಮನೆಯಲ್ಲಿ ಹಣ ಬರ್ತಾ ಇಲ್ಲ, ಕೆಲವರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ಕೆಲವರಿಗೆ ಆರೋಗ್ಯ ಇಲ್ಲ, ಕೆಲವೊಬ್ಬರಿಗೆ ವಿದ್ಯೆ ಹತ್ತೋದಿಲ್ಲ. ಈಗ ನಿಮ್ಮ ಮಕ್ಕಳಿಗೆ ಯಾರಿಗೋ ವಿದ್ಯೆ ಹತ್ತಾ ಇಲ್ಲ, ಅಥವಾ ಏನೋ ಒಂದು ಸಮಸ್ಯೆ, ಕಿರಿಕಿರಿ ಆಗ್ತಾ ಇದೆ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ. ಹೀಗಿದ್ದಾಗ ನೀವೇ ಆ ಮಂತ್ರವನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡ್ಕೊಳ್ಬಹುದು. ಅದಕ್ಕೂ ಒಂದು ದಾರಿ ಇದೆ. ನಾವು ಬೇರೆ ಕಡೆ ನೀವು ಹೋಗಿ ಪೂಜೆ ಮಾಡಿಸ್ಬೇಕು ಅಥವಾ ಹೋಮ ಮಾಡಿಸ್ಬೇಕು ಅನ್ನುವಂತ ಅವಶ್ಯಕತೆ ಇದೆ ಅಂತಲ್ಲ. ನಿಮ್ಮ ಸಾಧನೆಯಿಂದಲೇ ನೀವು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಆ PDF ನಲ್ಲಿ ಎಲ್ಲ ಸಮಸ್ಯೆಗಳಿಗೆ ಅದನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ನಾವು ನಿಮ್ಗೆ ಬರೆದು ಅದನ್ನ PDF ಅನ್ನ ನಿಮಗೆ ಕಳಿಸ್ತೀವಿ. ಅದರ ಮುಖಾಂತರವಾಗಿ ನೀವು ಆ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗಿ. ಎರಡನೆಯದಾಗಿ, ಬಹಳಷ್ಟು ಜನ ಶಿಷ್ಯರು ನಾವು ಪ್ರತಿನಿತ್ಯವೂ ಏನಾದ್ರು ಒಂದು ಕಾಣಿಕೆ ಹಾಕಬೇಕು ಅಂತ ಬಹಳ ಜನ ನಮಗಿದೆ. ಎಲ್ಲೆಲ್ಲೋ ಹಾಕ್ತಿರ್ತೀವಿ, ಯಾವ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಯಾಕೆಂದ್ರೆ ಇವತ್ತು ಏನಾಗಿದೆ, ಎಲ್ಲ ದೇವಸ್ಥಾನಕ್ಕೆ ಹಾಕಿದ ದುಡ್ಡು ಎಲ್ಲರೂ ದೇವರಿಗೆ ಮುಟ್ಟತ್ತೆ ಅಂತ ಹೇಳಿ ಬರೋದಿಲ್ಲ. ಗೌರ್ಮೆಂಟ್ಗೆ ಹೋಗುತ್ತೆ, ಗೌರ್ಮೆಂಟ್ ನಿಂದ ಮುಜರಾಯಿ ಇಲಾಖೆಗೆ ಹೋಗುತ್ತೆ, ಮುಜರಾಯಿ ಇಲಾಖೆಯಿಂದ ಮಸೀದಿ ಕಟ್ಲಿಕ್ಕೆ ಹೋಗುತ್ತೆ, ಅಲ್ಲಿಂದ ಗೋಹತ್ಯೆಗೆ ಕಾರಣ ಆಗುತ್ತೆ. ನಾವು ಹಾಕಿದ ಕಾಣಿಕೆ ನಮಗೆ ಗೋಹತ್ಯಾ ಪಾಪವನ್ನು ಕೊಡುತ್ತೆ ಅಂತ ಪರಿಸ್ಥಿತಿ ಇದೆ. ಹಾಗಾಗಿ ನಾವು ದಾನವನ್ನು ಮಾಡಿದ್ದು ಸತ್ಪಾತ್ರೇಣ ದಾತವ್ಯಂ ಅಂತೇಳಿ, ಒಳ್ಳೆಯವರಿಗೆ ದಾನವನ್ನು ಮಾಡಬೇಕು ಅಂತ. ಯಾರೋ ಒಬ್ನು ಕುಡುಕ ಬಂದು ಭೌತಿ ಭಿಕ್ಷಾ ಅಂತ ಹೇಗೆ ಅಂದ್ಬಿಟ್ರೆ ನೀವು ಕೊಟ್ರೆ ಅವ್ನು ಕುಡ್ಕೊಂಡು ಲಿವರ್ ಹಾಳು ಮಾಡ್ಕೊಂಡು ಸಾಯ್ತಾನೆ. ಆ ಲಿವರ್ ಹಾಳು ಮಾಡಿದ್ದ ಪಾಪಕ್ಕೆ ನೀವು ಕಾರಣರಾಗ್ತೀವಿ. ಹಾಗಾಗಿ ಕಂಡವರಿಗೆಲ್ಲ ನಾವು ದಾನ ಮಾಡ್ಲಿಕ್ಕೆ ಬರೋದಿಲ್ಲ. ದಾನ ಎಲ್ಲಿ ಅದು ಉಪಯೋಗವಾಗುತ್ತೆ, ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತೆ, ಅಲ್ಲಿ ದಾನವನ್ನ ಮಾಡಬೇಕು ಅಂತ. ಅದಕ್ಕಾಗಿ ನಿಮಗೆಲ್ಲ ಏನಿಸುತ್ತೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಅದರಿಂದ ದೇವಸ್ಥಾನದಲ್ಲಿ ಆ ದುಡ್ಡು ಎಲ್ಲಿಗೆ ಹೋಗುತ್ತೆ ನಿಮಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ದಾನವನ್ನ ಮಾಡಿ ಅದರಿಂದನೂ ಪಾಪ ತೆಗೆದುಕೊಂಡು ಬರೋಕ್ಕಿಂತ ನಮಗೆ ಗೊತ್ತಿರುವಂತ ಕ್ಷೇತ್ರ, ಈ ಕ್ಷೇತ್ರದ ಬಗ್ಗೆ ನಿಮಗೆ ಗೊತ್ತಿದೆ, ಇದರ ಭವಿಷ್ಯ ಗೊತ್ತಿದೆ, ವರ್ತಮಾನ ಗೊತ್ತಿದೆ, ಭೂತ ಗೊತ್ತಿದೆ, ಇಲ್ಲಿ ಏನ್ ಕೆಲಸಗಳು ನಡೆದಿದ್ದಾವೆ, ಅನ್ನಛತ್ರ ನಿರ್ಮಾಣ ಆಗ್ತಾ ಇದೆ, ಎಲ್ಲರಿಗೂ ನಿಮ್ಗೆ ಒಂದು ಒಳ್ಳೆಯ ಒಂದು ಅನ್ನಛತ್ರದಲ್ಲಿ ನಿಮ್ಮನ್ನೆಲ್ಲರನ್ನ ಕೂರಿಸಿ ನಾವೇ ಸ್ವತಃ ನಿಮ್ಗೆಲ್ಲ ಅನ್ನ ಹಾಕಿ ಕಳಿಸಬೇಕು ಅನ್ನುವಂಥದ್ದು ಒಂದು ಕನಸಿದೆ ನಮ್ಗೆ. ಅದಕ್ಕೆ ಈಗ ಅನ್ನಛತ್ರ ನಿರ್ಮಾಣ ಆಗ್ತಾ ಇದೆ, ಆ ಕೆಲಸಗಳು ನಡೀತಾ ಇದ್ದಾವೆ. ಜೊತೆಗೆ ಮುಂದೆ ಬಹಳಷ್ಟು ಯೋಜನೆಗಳನ್ನು ಹೊಂದಿದ್ದೇವೆ. ಒಂದು ದಿವ್ಯಧಾಮ ಅಂತ ಒಂದು ಮಾಡಬೇಕು ಸಾಧಕರಿಗೆ ಅಂತ ಹೇಳಿ ಅಂತ ವಿಚಾರ ಇದೆ. ಜೊತೆಗೆ ಒಂದು ಗುರುಕುಲ ಮಾಡಬೇಕು ಅಂತ ಹೇಳಿ ಕೆಲವು ಶಿಷ್ಯರು ಅಡ್ಡಾಡ್ತಾ ಇದ್ದಾರೆ. ಹೀಗೆ ಎಷ್ಟೆಷ್ಟೋ ಕೆಲಸಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ನೀವು ಈ ಕ್ಷೇತ್ರದಲ್ಲಿ ಮಾಡುವಂತಹ ದಾನ ಏನಿದೆ ಅದು ಒಳ್ಳೆಯ ಕೆಲಸಕ್ಕೆ ಪ್ರಾಪ್ತ ಆಗುವಂತಹದ್ದು. ಅದಕ್ಕಾಗಿ ಸಾಕಷ್ಟು ಶಿಷ್ಯರು ಏನ್ ಕೇಳಿದ್ರು, ಈ ಒಂದು ಜೋಳಿಗೆ ಹೊಲಿಸ್ಕೊಡಿ ನಮ್ಗೆ. ಅದಕ್ಕೆ ನಾವು ದಿವಸ ಎಷ್ಟು ಆಗ್ತದೆ ನಮ್ಮ ಕೈಲಿ ₹1 ಆದ್ರೂ 1, ₹2 2, ₹5 ಆಯ್ತು, ₹10 ₹10, ಅಥವಾ ಮಕ್ಕಳದ್ದೇನೋ ಬರ್ತ್ಡೇ ಇದೆ ಅಂದ್ರೆ ₹100, ಅಥವಾ ನಮ್ಗೇನೋ ಒಂದು ಖುಷಿ ಅನಿಸ್ತು ಅಂದ್ರೆ ಇನ್ನೊಂದು ₹100 ಏನೋ ಹಾಕ್ತಾ ಇರ್ತೀವಿ. ಯಾವಾಗ ದತ್ತ ಜಯಂತಿ ಆಗತ್ತೆ ಆವಾಗ ನಾವು ಅದನ್ನ ತರ್ತೀವಿ, ತಂದು ಇಲ್ಲಿ ಆ ದತ್ತನ ಮುಂದೆ ನಾವೇ ಸುರುವಿ ಹೋಗ್ತೀವಿ. ಅದು ಎಷ್ಟಾರು ಇರ್ಲಿ, ₹1 ಇರ್ಲಿ, ₹10 ಇರ್ಲಿ, ₹1000 ಇರ್ಲಿ, ಎಷ್ಟಾರು ಇರ್ಲಿ, ನಾವು ಸುರುಗಿ ಹೋಗ್ತೀವಿ ಅಂತ ಎಷ್ಟೋ ಜನ ಶಿಷ್ಯರು ಕೇಳ್ಬೋದು. ಅದಕ್ಕೆ ಹಿಂದಿನ ದತ್ತ ಜಯಂತಿಯಲ್ಲೇ ಏನೋ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಅದು ಆಗ್ಲಿಲ್ಲ. ಈಗಿನ ದತ್ತ ಜಯಂತಿಯಲ್ಲಿ ಅದಕ್ಕೊಂದು ಸ್ಟೀಲಿನ ಒಂದು ಬಾಕ್ಸ್ ಅನ್ನ ತಂದು ಆ ಬಾಕ್ಸ್ ನಲ್ಲಿ ಲಕ್ಷ್ಮಿಯನ್ನ ಆವಾಹನೆಯನ್ನ ಮಾಡಿದ್ದೀವಿ. ಮಾಡಿ ದತ್ತಾತ್ರೇಯನಲ್ಲಿ ನಾನು ಒಂದು ಪ್ರಾರ್ಥನೆ ಮಾಡಿದ್ದೆ. ಏನು ಅಂತಂದ್ರೆ, ಯಾರು ಇದರಲ್ಲಿ ₹1 ಹಾಕ್ತಾರೋ ಅವರಿಗೆ ನೀನು ಹೊರಗಡೆ ₹1000 ಕೊಡಬೇಕು ಅಂತ. ನೀವು ಇದರಲ್ಲಿ ₹1 ಯಾವ್ದು ಹಾಕ್ತಾನೆ ಅವನಿಗೆ ಅದಕ್ಕೆ ₹1000 ಕೊಡ್ಬೇಕು ನೀವು ವಾಪಸ್ ಅಂತ ನಾನು ಆ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ದೇನೆ. ಹಾಗಾಗಿ ನಿಮಗೆ ಯಾರ್ಯಾರಿಗೆ ಮನಸ್ಸಿದೆ, ನಾವು ಕೊಡುವುದಿಲ್ಲ, ಪೀಠದ ಮೇಲೆ ಆ ಬಾಕ್ಸ್ ಅನ್ನ ಇಟ್ಟಿದ್ದೇವೆ. ನಿಮಗೆ ಯಾರಿಗೆ ಇಷ್ಟವಿದೆ ಮನೆಯಲ್ಲಿ ತಗೊಂಡೋಗಿ ಅದನ್ನ ಇಟ್ಟುಕೊಂಡು, ಅದು ಲಕ್ಷ್ಮಿಯ ಸ್ವರೂಪ, ಅದರೊಳಗೆ ಲಕ್ಷ್ಮಿಯನ್ನ ಆವಾಹನೆ ಮಾಡಿದ್ದೇವೆ, ಆ ಬಾಕ್ಸ್ ನಲ್ಲೇ ಲಕ್ಷ್ಮಿಯನ್ನ ಆವಾಹನೆ ಮಾಡಿದ್ದೇವೆ. ಅದರ ಒಳಗೆ ನಿಮ್ಗೆ ಏನಾದ್ರು ಹಾಕಿ ಕಾಣಿಕೆಯನ್ನ ಹಾಕ್ತೀವಿ. ಪ್ರತಿ ದತ್ತ ಜಯಂತಿಗೆ ಅದನ್ನ ಆ ಬಾಕ್ಸ್ ಅನ್ನ ನೀವು ಇಲ್ಲಿ ತರೋದು, ತಂದು ನೀವೇ ಆ ಪೀಠದ ಮೇಲೆ ಅದನ್ನ ಸಮರ್ಪಣೆ ಮಾಡೋದು, ಮತ್ತೆ ಆ ಡಬ್ಬಿಯನ್ನ ನೀವು ತೆಗೆದುಕೊಂಡು ಹೋಗೋದು. ಒಟ್ಟಿನಲ್ಲಿ ಅದು ಪುಣ್ಯ ಪ್ರಾಪ್ತಿಗಾಗಿ, ಅನ್ನದಾನಕ್ಕಾಗಿ, ಅಥವಾ ಗೋರಕ್ಷೆಗಾಗಿ, ಅಥವಾ ಧರ್ಮ ಸಂಸ್ಥಾಪನೆಗಾಗಿ ಆ ಹಣ ಅನ್ನುವಂಥದ್ದು ಈ ಕ್ಷೇತ್ರದ ಮುಖಾಂತರವಾಗಿ ಅದು ಅಭಿವೃದ್ಧಿಯಾಗಿದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಎಲ್ಲೆಲ್ಲೋ ಹೋಗಿ ಕಾಣಿಕೆಯನ್ನು ದಯವಿಟ್ಟು ಹಾಕದೆ ಇಂತಹ ಬಾಕ್ಸ್ ಗಳನ್ನ ಹುಡುಕಿ ಹಾಕಿ, ಅದರಿಂದ ನಮ್ಮ ಧರ್ಮ ರಕ್ಷಣೆ ಅನ್ನುವಂಥದ್ದಾಗತ್ತೆ. ನಿಮಗೆ ಯಾರಿಗೆ ಇಷ್ಟ ಇದೆ ಅದನ್ನ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿ ಆ ಒಂದು ಬಾಕ್ಸ್ ಅನ್ನ ನೀವೇ ನಿಮ್ಮ ಕೈಯಾರೆ ಎತ್ಕೊಂಡು ನೀವು ಮನೆಗೆ ತೆಗೆದುಕೊಂಡು ಹೋಗಿ ಅದರಲ್ಲಿ ನಿಮಗೆ ಸಾಧ್ಯವಾದಾಗ, ಅಥವಾ ದಿವಸ ₹1 ಹಾಕ್ತೀನಿ ಅಂತ ಇಟ್ಕೊಳ್ಳಿ, ಅಥವಾ ವಾರಕ್ಕೆ ಹಾಕ್ತೀನಿ ಅಂತ ಇಟ್ಕೊಳ್ಳಿ, ನಿಮಗೆ ಶ್ರದ್ಧೆ ಹೇಗೆ ನಿಮ್ಗೆ ಅನಿಸುತ್ತೆ ಹಾಗೆ ನೀವು ಅದನ್ನ
ಹಾಕಿ ಅದರಿಂದ ನಿಮಗೆ ಒಳ್ಳೆಯದಾದಂತಹ ಒಂದು ಫಲ ಅನ್ನುವಂಥದ್ದು ಸಿಗತ್ತೆ. ನೀವು ಹಾಕಿದ 1000 ಪಟ್ಟು ಆ ಭಗವಂತ ಅನ್ನುವಂಥವನು ನಿಮಗೆ ಅನುಗ್ರಹ ಮಾಡಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡಿದ್ದೇನೆ. ಈ ಇಷ್ಟು ಕೆಲಸಗಳನ್ನ ಇಲ್ಲಿಂದ ನಾವು ಮಾಡೋದೇ. ಹಾಗೆ ಮತ್ತೇನಾದ್ರೂ ಹೇಳೋದು? ದೀಕ್ಷಾ ಕ್ರಮವನ್ನ ಇನ್ಮೇಲೆ ಇನ್ನೂ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಇನ್ಮೇಲೆ ಬೇರೆ ಬೇರೆ ಊರುಗಳಲ್ಲಿಯೂ ಕೂಡ ದೀಕ್ಷಾ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುವಂತಹ ಇದೆ. ಯಾರಾದರೂ ದೀಕ್ಷೆ ತಗೊಳ್ಳೋದಿದ್ರೆ ದೀಕ್ಷೆ ತಗೊಳ್ಳಿ. ತಗೊಂಡವರು ಇನ್ನೊಂದು ಸ್ವಲ್ಪ ದಿವಸದಲ್ಲಿ, ಇನ್ನೊಂದು ವಾರ 15 ದಿವಸದಲ್ಲಿ ನಿಮ್ಗೊಂದು PDF ಕಳಿಸ್ತೀವಿ. ಯಾವ ರೀತಿ ನೀವು ಜಪವನ್ನು ಮಾಡಬೇಕು, ಯಾವ ರೀತಿಯಾಗಿ ನೀವು ಅದರಿಂದ ಫಲವನ್ನ ಪಡಿಬಹುದು ಅನ್ನೋದನ್ನ ನೀವು ಅದರಿಂದ ಪಡ್ಬೋದು. ಜೊತೆಗೆ ಇವತ್ತು ರಾಮಚಂದ್ರ ಪಾಟೀಲ್ ಅವರು ಬರಬೇಕು ಶಾಸ್ತ್ರ. ಇವರು ನಮ್ಮ ಅನ್ನಛತ್ರಕ್ಕಾಗಿ 50,000 ರೂಪಾಯಿಯನ್ನ ನಮಗೆ ಮೊನ್ನೆ ಇದ್ದಕ್ಕಿದ್ದಾಗೆ ಅಚಾನಕ್ ಆಗಿ ಅವರು ಬಂದು 50,000 ರೂಪಾಯಿ ಅನ್ನಛತ್ರಕ್ಕಾಗಿ ನಿರ್ಮಾಣಕ್ಕಾಗಿ ಅವರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಶೀರ್ವಾದ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನ ನಾವು ಮಾಡ್ತೇವೆ. ಬನ್ನಿ ನೀವು ಬನ್ನಿ, ನಿಮ್ಮ ಮನೆಯವರಿದ್ದಾರೆ. ಬನ್ನಿ 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 ಬನ್ನಿ. ದತ್ತಾತ್ರೇಯೋ ಹರೇ ಕೃಷ್ಣ ಹನುಮಂತಾನಂದದಾಯಕ. ಬನ್ನಿ ಯಾವಾಗ ಮನೆಗಳು